ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ನಾನು ನನ್ನ ತಂಗಿ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಕೂಡ ಒಂದು ಫಂಕ್ಷನ್ಗೋಸ್ಕರ ರೆಡಿ ಆಗಿದ್ರು. ಸೊ ಅಲ್ಲಿಗೆ ಹೋಗ್ತಿದ್ದಾರೆ ನಮ್ಮಮ್ಮ. ನಾನು ನನ್ನ ತಂಗಿ ಇವತ್ತು ಲೀವ್ ಇತ್ತು ಅಂತ ಸೊ ಒಂದು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಾವು ಇವಾಗ ಏನೇನು ಶಾಪಿಂಗ್ ಮಾಡ್ತೀವಿ ಆ್ಯಂಡ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯೂಶ್ವಲಿ ನಾನು ಹೋಗ್ತಾ ಇದ್ದಿದ್ದು ಇವತ್ತು ಜುಡಿಯೋ ಶಾಪಿಂಗಿಗೆ, ಬಟ್ ಈ ಒಂದು ನಮ್ಮ ಮನೆ ಹತ್ರ ಇರುವಂತಹ ಜುಡಿಯೋ ಇವತ್ತು ಕ್ಲೋಸ್ ಆಗಿತ್ತು. ಸೊ ಆದ್ದರಿಂದ ನಾವು ಹೋಗ್ತಾ ಇರೋದು ಮುಂದೆ ಎಲ್ಲಿ ಜುಡಿಯೋ ಇದೆಯೋ ಅಲ್ಲಿಗೆ. ನಾವೀಗ ಪಾರ್ಕ್ ಸ್ಕ್ವೇರ್ ಮಾಲ್ಗೆ ಬಂದ್ವಿ, ಇಲ್ಲಿ ಜುಡಿಯೋದಲ್ಲಿ ಹೋಗೋಣ ಅಂತ. ಸೊ ಅಲ್ಲಿಂದ ಆ್ಯಕ್ಚುಲಿ ಸ್ಕೂಟಿಯಲ್ಲಿ ಫುಲ್ ಚಾರ್ಜಿಂಗ್ ಕಮ್ಮಿ ಇತ್ತು, ಬಟ್ ಆದ್ರೂ ನಾವು ರಿಸ್ಕ್ ತಗೊಂಡು ಹೆಂಗೋ ಬಂದಿದ್ದೀವಿ ಆ್ಯಂಡ್ ಮತ್ತೆ ಮನೆಗೆ ವಾಪಸ್ ಹೋಗಬೇಕು. ಆ್ಯಂಡ್ ಇವತ್ತು ಅಲ್ಲಿ ಒಂದು ಬುಕ್ಸ್ದು ಶಾಪ್ ಇತ್ತು ಆ್ಯಂಡ್ ಅಲ್ಲಿ ಚೆನ್ನಾಗಿ ಕನ್ನಡ ಬುಕ್ಸ್, ಇಂಗ್ಲೀಷ್ ಬುಕ್ಸ್ ಎಲ್ಲ ಪ್ರತಿಯೊಂದು ಏನೇನು ಸೇಲ್ಗೆ ಇಟ್ಟಿರ್ತಾರಲ್ಲ ಎಲ್ಲ ಇಟ್ಟಿದ್ರು. ಹಾಗೆ ನಾವು ಕೂಡ ನೋಡೋಣ ಅಂತ ಹೋದ್ವಿ, ಯಾವುದಾದ್ರೂ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ. ಸೊ ನೋಡ್ತಾ ಇದ್ದೀವಿ ನಾವು, ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬುಕ್ಸು. ಒಂದೊಂದು ಪೇಜ್ ಫಸ್ಟ್ ಪೇಜ್ ಮಾತ್ರ ಓದಿದ್ವಿ. ಬಟ್ ಆದರೆ ಏನಂತ ಅಂದರೆ ನಾವು ಆ್ಯಕ್ಚುಲಿ ಬುಕ್ಸ್ ಓದೋದು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಕೂಲಲ್ಲೇ ಅಷ್ಟು ನಾವು ಬುಕ್ಸ್ ಓದೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಬಟ್ ಮನೆಯಲ್ಲಿ ತುಂಬಾ ಬುಕ್ಸ್ ಇತ್ತು, ಆದ್ರೂ ನನಗೆ ಬುಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಆದರೆ ಅದನ್ನು ಓದಬೇಕು ಅಂತ ಏನು ಅಷ್ಟು ಅನಿಸಲ್ಲ. ಬಟ್ ನಮ್ಮ ಮನೆಯಲ್ಲಿ ತುಂಬ ಬುಕ್ಸ್ ಕಲೆಕ್ಷನ್ ಕೂಡ ಇದೆ. ಇಲ್ಲಿ ಆ್ಯಕ್ಚುಲಿ ನಾವು ಯಾವುದೋ ಒಂದು ಬುಕ್ನ ನಾವು ತೊಗೊಂಡ್ವಿ, ಬಟ್ ಅದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಬಟ್ ಆ ಬುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಒಂದು ಬುಕ್ ಮಾತ್ರ ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಟಿದ್ದು ಒಂದು ಈಸಿ ಬೈ ಅಂತ, ಅಲ್ಲಿ ಹೋಗಿ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲೂ ಕೂಡ ಡ್ರೆಸ್ಸಸ್ ಚೆನ್ನಾಗಿರುತ್ತೆ. ಇಲ್ಲಿ ಏನಕ್ಕೆ ಬಂದ್ವಿ ಅಂತ ಅಂದರೆ ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇತ್ತು, ಅವ್ರಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಅಂದಾಗ ನಾವು ನೋಡೋಕ್ಕೆ ಬಂದ್ವಿ. ಇಲ್ಲಿ ಯಾವುದಾದ್ರೂ ಚೆನ್ನಾಗಿರುತ್ತಾ ಅಂತ ನೋಡೋಣ ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ತುಂಬಾ ಕಮ್ಮಿ ಕಲೆಕ್ಷನ್ಸೇ ಇತ್ತು ಅಂತಲೇ ಹೇಳ್ಬೋದು. ಜುಡಿಯೋ ನಾವು ಹೋಗಿದ್ದ ಟೈಮಿಂಗ್ 11 o'clock, ಬಟ್ ಜುಡಿಯೋ ಇನ್ನೂ ಓಪನ್ನೇ ಇರಲಿಲ್ಲ, ಸಂಡೇ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬ್ಯಾಗ್ ನೋಡಿದ್ವಿ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನಾವು ಟ್ರೈ ಮಾಡಿದ್ವಿ ನೋಡಿ, ಬಟ್ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಬ್ಯಾಗ್ ಯಾವುದೂ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತ ಅಂದರೆ ಒಂದು ಕ್ಯೂಟ್ ಡ್ರೆಸ್ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಚಿಕ್ಕ ಮಕ್ಕಳದು ಕ್ಯೂಟಾಗಿರೋ ಫ್ರಾಕ್ಸ್ ಮಾತ್ರ ಕಣ್ಣಿಗೆ ಕಾಣಿಸ್ತು. ಅದು ನೋಡೋದಿರ ಮುಂದೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ದೊಡ್ಡೋರಿಗೆ ಬಟ್ಟೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಚಿಕ್ಕ ಮಕ್ಳಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಈಸಿ ಬೈಯಲ್ಲಿ. ಕ್ಯೂಟ್ ಫ್ರಾಕ್ಸ್ ಅಂತೂ ಸಖತ್ತಾಗಿತ್ತು. ಯಾರಿಗಾದ್ರೂ ಶಾಪಿಂಗ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಇಲ್ಲಿ ಬಂದು ಶಾಪ್ ಮಾಡಿ, ಚೆನ್ನಾಗಿದೆ ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ. ಇಲ್ಲಿ ನಮಗೆ ಯಾವುದೂ ನಮಗೆ ಸೆಟ್ ಆಗುವಂತಹ ಒಂದು ಏನು ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಮತ್ತೆ ವಾಪಸ್ ಹೊರಡ್ತಾ ಇದ್ದೀವಿ. ನನ್ನ ತಂಗಿಗೆ ಈ ಡ್ರೆಸ್ ಸಖತ್ ಇಷ್ಟ ಆಗೋಗ್ಬಿಟ್ಟಿತ್ತು. ಸೊ ತಗೊಡು ಅಂತ ಕೇಳ್ತಾ ಇದ್ಲು. ಸೊ ಈ ಡ್ರೆಸ್ನ ತೊಗೊಂಡಿದ್ದೀವ ಇಲ್ವ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಈ ಒಂದು ಮಾರ್ಬಲ್ ಸ್ಟೋನ್ ವರ್ಕ್ ಒಂದು ಶಾಪಿಗೆ. ಇಲ್ಲಿ ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿತ್ತು, ಎಲ್ಲ ಹ್ಯಾಂಡ್ ವರ್ಕ್ ಒಂದು ಕಲ್ಲಲ್ಲಿ ಮಾಡಿರುವಂತಹ ಪ್ರತಿಯೊಂದು ಸ್ಟೋನ್ ವರ್ಕ್ ಸಖತ್ತಾಗಿ ಮಾಡಿದರು. ತುಂಬಾ ಕ್ಯೂಟಾಗಿತ್ತು ಎಲ್ಲ.
ಅವರು ಇದೇನೇನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ತೊಗೊಳ್ಬೋದು. ಗಿಫ್ಟ್ ಲೈಕ್ ಕ್ಯೂಟ್ ಗಿಫ್ಟ್ ತೊಗೋಬೇಕು ಅಂತಂದರೆ ಇಲ್ಲಿಗೆ ನೀವು ಬಂದು ಶಾಪ್ ಮಾಡ್ಬೋದು. ಆ್ಯಂಡ್ ವೆರೈಟಿ ಆಫ್ ಗಿಫ್ಟ್ಸ್ ಇತ್ತು. ಒಂದೊಂದು ಥರ ಡಿಫ್ರೆಂಟ್ ಆಫ್ ಸ್ಕಲ್ಪ್ಚರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಬುದ್ಧ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಎಲ್ಲ ತಾಜ್ ಮಹಲಿಂದನೂ ಕೂಡ ಇತ್ತು. ಆದರೆ ಎಲ್ಲ ಪ್ರತಿಯೊಂದೂ ಹ್ಯಾಂಡ್ ವರ್ಕ್, ಒಂದೇ ಕಲ್ಲಲ್ಲಿ ಫುಲ್ ಕಂಪ್ಲೀಟ್ ಹ್ಯಾಂಡ್ ವರ್ಕ್ನ ಮಾಡಿದ್ದಿದ್ದ ಆ ಒಂದು ಶಾಪಲ್ಲಿ. ಅದು ಎಷ್ಟು ಚಿಕ್ಕ ಶಾಪ್ ಅಂದರೆ ಲೈಕ್ ತುಂಬಾ ಒಂದು ಪುಟಾಣಿ ಶಾಪ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ಟೋನ್ ಕ್ರಾಫ್ಟ್ ಅಲ್ಲಿಂದ ನಾವು ಈ ಶಾಪಿಗೆ ಬಂದ್ವಿ, ಗಿಫ್ಟ್ ಶಾಪಲ್ಲಿ. ಇಲ್ಲೇ ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಒಂದು ಗಿಫ್ಟ್ ತೊಗೊಂಡೆ. ಅದು ಯಾವುದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ. ಬಟ್ ಇಲ್ಲೊಂದು ಗಿಫ್ಟ್ ಅಂತೂ ನಾನು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ಯೂಟಾಗಿತ್ತು. ನನ್ನ ಫ್ರೆಂಡ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೇ ಆಗುತ್ತೆ. ಸೊ ನೀವು ಆ ಒಂದು ಗಿಫ್ಟ್ ಏನಿರ್ಬೋದು ಅಂತ ನೀವು ಫೈನಲ್ ಕಂಪ್ಲೀಟ್ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಲೈಕ್ ಕಲೆಕ್ಷನ್ಸ್ ಇತ್ತು ಇಲ್ಲಿನೂ ಕೂಡ, ನೋಡ್ತಾ ಇರ್ಬೋದು ನೀವೇನೆ. ನನ್ನ ಫ್ರೆಂಡ್ಗೂ ಕೂಡ ಲೈಕ್ ಪ್ರಿಟಿ ಥಿಂಗ್ಸ್ ಅಂದರೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡಿ ಹುಡುಕಿ ಮಾಡಿ ನನ್ನ ತಂಗಿನೂ ಕೂಡ ಸೆಲೆಕ್ಟ್ ಮಾಡ್ತಾಯಿದ್ಲು. ಸೊ ಯಾವ್ದು ಇಷ್ಟ ಆಯಿತು, ಯಾವ್ದು ತೊಗೊಂಡ್ವಿ ಅಂತ ಫೈನಲಲ್ಲಿ ನಾನು ತೋರಿಸ್ತೀನಿ. ನೋಡ್ತಾ ಇರೋದೆಲ್ಲ ನಾನು ತೊಗೊಂಡಿಲ್ಲ, ಬಟ್ ನನಗೆ ಯಾವುದು ಇಷ್ಟ ಆಯಿತು ಲಾಸ್ಟಲ್ಲಿ ಅದನ್ನು ತಗೊಂಡೆ.
ಇಲ್ಲಿಂದ ನಾವು ಯಾವುದೋ ಒಂದು ಗಿಫ್ಟನ್ನ ಪ್ಯಾಕ್ ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಜುಡಿಯೋದಕ್ಕೆ. ಸೊ ಅಲ್ಲಿ ಸಿಗೋಣ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ. ಜುಡಿಯೋ ಅಂತೂ ಫುಲ್ ಖಾಲಿ ಥರ ಇತ್ತು. ಯಾಕೆ ಅಂತಂದರೆ ಇವಾಗ ಓಪನ್ ಇತ್ತು, ನಾವೇ ಫಸ್ಟ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಫುಲ್ ಹೆವಿ ಖಾಲಿಯಾಗಿತ್ತು. ನಮ್ಗೆ ಏನು ಬೇಕೋ ಅದನ್ನು ನಾವು ಶಾಪ್ ಮಾಡ್ಕೊಂಡ್ವಿ. ನಾನು ಈ ವಿಡಿಯೋದಲ್ಲಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಅದರ್ವೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಬಟ್ ತೋರಿಸ್ತೀನಿ. ಇಲ್ಲೆಲ್ಲ ನಿಮಗೆ ಪ್ರಿಟಿ ಇಯರಿಂಗ್ಸು ಆ ಥರ ಎಲ್ಲ ತೊಗೋಬೇಕು ಅಂತ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ತೊಗೊಂಡು ನಾವು ಫೈನಲಿ ಬರ್ಗರ್ ತಿನ್ನೋದಕ್ಕೆ ಬಂದ್ವಿ. ಇಲ್ಲಿ ನನ್ನ ತಂಗಿಗೆ ಬರ್ಗರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಬರ್ಗರ್ ವಿತ್ ಕೋಕ್. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ಹೊರಟ್ವಿ. ಲೈಕ್ ಮನೆಗೆ ಹೋಗ್ಬೇಕಿತ್ತು. ಬಿಕಾಸ್ ಯಾರೋ ನೆಂಟರು ಕೂಡ ಬಂದಿದ್ದರು, ಅವ್ರು ಬಂದಿದ್ದಾರೆ ಅಂತ ಅಮ್ಮ ಕಾಲ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು ಬೇಗ ತಿಂದು ಇಲ್ಲಿಂದ ಮತ್ತೆ ವಾಪಸ್ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಶಾಪಿಂಗ್ ಅಂದರೆ ನೆನ್ನೆ ಒಂಥರ ನಮಗೆ ಇಷ್ಟ ಅಂತ ಆ್ಯಕ್ಚುಲಿ. ಬಿಕಾಸ್ ಏಕೆಂತಂದರೆ ಅದೊಂಥರ ಮೈಂಡ್ ರಿಲೀಫ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಶಾಪಿಂಗ್ ಮಾಡ್ತಾಯಿದ್ರೆ ನಮಗೆ ಫುಲ್ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ತಂಗಿ ಯಾವಾಗಲೂ ಶಾಪಿಂಗ್ ಮಾಡೋದಕ್ಕೆ ಬರ್ತಾ ಇರ್ತೀವಿ ಅವಾಗವಾಗ. ಆ್ಯಂಡ್ ಈ ವಿಡಿಯೋ ನೀವು ಆಲ್ರೆಡಿ ಎಲ್ಲ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಕೊನೆವರೆಗೂ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಆ್ಯಂಡ್ ಯಾರಿಗೆಲ್ಲ ಇನ್ನೂ ಚೆನ್ನಾಗಿರಬೇಕಿತ್ತು ಅಂತ ಅನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಲೂ ನಮಗೆ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ಒಂದು ಚಾನಲ್ಗೆ. ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಲಿಲ್ಲ, ಬಟ್ ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದ ಬಂದಮೇಲೆ ನಾವು ನನ್ನ ಫ್ರೆಂಡ್ ಬರ್ಡೇಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಫುಲ್ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಆ್ಯಕ್ಚುಲಿ ಗೇಮ್ಸ್ ಎಲ್ಲ ಆಡಿದ್ವಿ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. Thank you so much for watching full video. Wait for the next vlog. Until then, bye bye. See you. Take care.